ಹಲೋ ಎವ್ರಿವನ್, ನಾನು ಮಹಾಲಕ್ಷ್ಮಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವೇನಾದರೂ ಹೊಸಬ್ರಾಗಿದ್ದರೆ ಏನು ಮಾಡಬೇಕು, ಮಹಾಲಕ್ಷ್ಮಿ SM ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬಾರ್ದು. ಹಾಗೆಯೇ ಏನಪ್ಪ ಈ ಒಂದು ವ್ಲಾಗ್ ವಿಶೇಷ ಅನ್ಕೊತಾ ಇದ್ದೀರಾ? ಸೊ ಕಂಪ್ಲೀಟಾಗಿ ಸ್ಕಿಪ್ ಮಾಡಿದ್ದೀರಾ ಈ ಒಂದು ವಿಡಿಯೋನ ನೋಡಿ. ನಿಮಗೆ ಒಂದು ಬೆಸ್ಟ್ ಪ್ರೈಸ್ಗೆ ಹಾಗೆ ಒಂದು ಒಳ್ಳೆ ಕ್ವಾಲಿಟಿ ಸ್ಯಾರೀಸ್ ಎಲ್ಲಿ ಸಿಗುತ್ತೆ ಅನ್ನೋದನ್ನ ನಾನು ಈ ಒಂದು ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಹಾಗೆಯೇ ಚಿಕ್ಕಪೇಟೆಯಲ್ಲಿ ತುಂಬ ನಿಮಗೆ A to Z ಮದುವೆಗೆ ಬೇಕಾಗಿರುವಂಥ ಪ್ರತಿಯೊಂದು ಸ್ಯಾರೀಸಿಂದ ಹಿಡಿದು ಪ್ರತಿಯೊಂದು ಸಿಗುತ್ತೆ. ಅಲ್ಲೇ ನಿಮಗೆ ಸ್ಯಾರೀಸು ಅಷ್ಟೇ ಒಂದೊಂದು ಶಾಪಲ್ಲಿ ಒಂದೊಂದು ರೇಟಲ್ಲಿ ಮಾರ್ತಾರೆ. ಅದೇ ನಿಮಗೆ ಹೋಲ್ಸೇಲಲ್ಲಿ ಸ್ಯಾರೀಸ್ನ ತೊಗೊಳೋದ್ರಿಂದ ಏನಾಗುತ್ತೆ ಅಂದರೆ ನಿಮಗೆ ಒಂದು ಬೆಸ್ಟ್ ಪ್ರೈಸ್ ಮಾಡಿನೂ ಕೊಡ್ತಾರೆ, ಹಾಗೆ ಕ್ವಾಲಿಟಿನೂ ಕೂಡ ತುಂಬಾ ಚೆನ್ನಾಗಿದ್ವು. ಸೊ ಹಾಗೆಯೇ ನನಗೆ ತುಂಬ ಇಷ್ಟ ಆಯಿತು ಅಂತ ಹೇಳಿಬಿಟ್ಟೆ ಇವತ್ತು ಈ ಒಂದು ಶಾಪ್ಗೆ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ. ಹಾಗೆ ಈ ಶಾಪ್ ಎಲ್ಲಿದೆ ಏನೋ ಅದನ್ನು ಕಂಪ್ಲೀಟ್ ಈ ಒಂದು ವಿಡಿಯೋದಲ್ಲಿ ಹೇಳ್ತೀನಿ. ಹಾಗೆಯೇ ನಾನು ಹೊರಟಿದ್ದೆ, ಮಾರ್ನಿಂಗ್ ವರ್ಕ್ ಇತ್ತು. ಸೊ ಅದೆಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ಆಫ್ಟರ್ನೂನ್ ಹಾಗೆ ನಾನು ಚಿಕ್ಕಪೇಟೆ ಹಂಗೆ ಹೊರಟೆ. ಚಿಕ್ಕಪೇಟೆಗೆ ಹೋಗಬೇಕು ಅಂತಂದರೆ ಆಟೋದಲ್ಲಿ ಡೈರೆಕ್ಟಾಗಿ ಹೋಗೋಣ ಅಂದ್ಕೊಂಡೆ. ಸೊ ಲೇಟ್ ಆಗಿಬಿಡುತ್ತೆ ಅಂತ ಹೇಳಿಬಿಟ್ಟು ಮೆಟ್ರೋದಲ್ಲಾದರೆ ಇನ್ನೂ ಟ್ರಾಫಿಕ್ ಕಡಿಮೆ, ಹಾಗಾಗಿ ಮೆಟ್ರೋದಲ್ಲೇ ಹೊರಟ್ರೆ ಬೆಸ್ಟ್ ಅಂತ ಹೇಳ್ಬಿಟ್ಟು ನನ್ನ ನಿಯರೆಸ್ಟ್ ಮೆಟ್ರೋ ಸ್ಟೇಷನ್ಗೆ ಹೋಗಿ ಮೆಟ್ರೋದಲ್ಲಿ ಹತ್ಕೊಂಡು ನಾನು ಚಿಕ್ಕಪೇಟೆಗೆ ಹೊರಟೆ. ಚಿಕ್ಕಪೇಟೆಗೆ ಹೊರಟಾದ್ಮೇಲೆ ಏನಾಯಿತು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನೋಡಿ. ಹೆಂಗೋ ಮೆಟ್ರೋದಲ್ಲಿ ಚಿಕ್ಕಪೇಟೆಗೆ ಹೆಂಗೋ ತಲುಪ್ತೆ. ಬಟ್ ಆ್ಯಕ್ಚುಲಾಗಿ ಟಾಸ್ಕ್ ಸ್ಟಾರ್ಟ್ ಆಗಿದೆ ಇಲ್ಲಿಂದ ನನಗೆ. ಯಾಕಂತಂದರೆ ಹೇಗೆ ಹೋಗಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ. ಇದು ಸುತ್ತ ನೋಡಿದೆ ಫುಲ್ ಮಾರ್ಕೆಟ್ ಇದೆ. ಇಲ್ಲಿಂದ ನಾನು ಕೂಡ ರೂಟ್ ಮ್ಯಾಪ್ ಹಾಕ್ಕೊಂಡು ಚೆಕ್ ಮಾಡಿದೆ. ಬಟ್ ಇಲ್ಲಿ ನಾನು ಮೆಟ್ರೋ ಸ್ಟೇಷನಿಂದ ಅಲ್ಲಿವರೆಗೂ 1.5 ಕಿಲೋಮೀಟ್ರ್ ಹಂಗೆ ತೋರಿಸ್ತು. ಹಾಗೆ ಮುಂದೆ ನೋಡ್ಕೊಂಡು ಹೊರಟೆ. ಆಮೇಲೆ ರಿಟರ್ನಲ್ಲಿ ಮುಂದೆ ಹೋದ್ಮೇಲೆ ನೋಡಿದ್ರೆ ಪಕ್ಕದ ಕ್ರಾಸ್ಗೆ ಹೊರಟೋಗ್ಬಿಟ್ಟು ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ. ಚಿಕ್ಕಪೇಟೆ ಅಂತಂದರೆ ಯಾರಿಗೆಲ್ಲ ಗೊತ್ತಿಲ್ಲ, ಆಲ್ರೆಡಿ ನಿಮ್ಗೆಲ್ರಿಗೂ ಗೊತ್ತಿರುತ್ತೆ. ಸೊ ಇದರಲ್ಲಿ ಏನು ವಿಶೇಷ ಏನು ಅಂತಂದರೆ ನಿಮಗೆ ಒಂದು ಬೆಸ್ಟ್ ಟಿಪ್ ಹೇಳ್ತೀನಿ. ಸ್ಯಾರಿ ನಿಮಗೂ ಆ್ಯಕ್ಚುಲಾಗಿ ಇದೂ ನಿಮಗೆ ಸ್ವಲ್ಪ ಜನ ಗೊತ್ತಿರುತ್ತೆ, ಸ್ವಲ್ಪ ಜನ ಗೊತ್ತಿರಲ್ಲ. ಹಾಗಾಗಿ ಹೇಳ್ತಾ ಇದ್ದೀನಿ. ಯಾವಾಗಲೂ ಅಷ್ಟೇ ಸ್ಯಾರಿ ಶಾಪಿಂಗ್ ಮಾಡೋಕ್ಕೆ ಹೋದಾಗ ನೀವು ಒಂದೇ ಶಾಪ್ಗೆ ಹೋಗ್ತಿರಲ್ಲ, ಅಲ್ಲಿ ಹೋಗಿ ಸ್ಯಾರಿನ ಯಾವತ್ತೂ ಬೈ ಮಾಡೋಕ್ಕೆ ಹೋಗ್ಬೇಡಿ. ಅಟ್ಲೀಸ್ಟ್ ಒಂದು 2ರಿಂದ 3 ಶಾಪ್ ಆದರೂ ಚೆನ್ನಾಗಿ ಸುತ್ತಾಡಿ. ಆವಾಗ ನಿಮಗೂ ಒಂದು ಐಡಿಯಾ ಬರುತ್ತೆ ಯಾವ್ಯಾವ ಥರ ಸ್ಯಾರೀಸ್ ಪ್ಯಾಟ್ರನ್ಸ್ ಇರುತ್ತೆ, ಯಾವ್ಯಾವ ಥರ ಡಿಸೈನಲ್ಲಿ ಇರುತ್ತೆ, ಕ್ವಾಲಿಟಿ ಹೆಂಗೆ ಏನು ಎತ್ತ ಅಂತ. ಸೊ ಸಡನ್ನಾಗಿ ಒಂದೇ ಕಡೆ ಹೋದಾಗ ನೀವು ನೋಡಿದ ತಕ್ಷಣ ಇಷ್ಟ ಆದರೂ ಕೂಡ ಸ್ವಲ್ಪ ಹೊತ್ತು ನೋಡಿರ್ತೀರಲ್ವ. ಸೊ ಅದನ್ನು ಇನ್ನೊಂದು 10 ನಿಮಿಷ ಬೇರೆ ಶಾಪಲ್ಲೆಲ್ಲ ನೋಡ್ಕೊಂಡು ಬಂದಾದ್ಮೇಲೆ ಫೈನಲ್ ಆಗಿ ನಿಮಗೆ ಎಲ್ಲಿ ಕ್ವಾಲಿಟಿ ಆಗಿರ್ಬೋದು, ಸ್ಯಾರೀಸ್ ಪ್ರೈಸ್ ಆಗಿರ್ಬೋದು, ನಿಮಗೆ ಎಲ್ಲಿ ಬೆಸ್ಟ್ ಅಂತ ಅನಿಸುತ್ತೋ ಎಂಡಲ್ಲಿ ಇದನ್ನು ಮಾಡಿ ಅಂತ ಹೇಳ್ತೀನಿ. ಏನಕ್ಕೆ ಅಂತಂದರೆ ನೀವು ಫಸ್ಟು ಒಂದು ಶಾಪ್ಗೆ ಹೋಗಿರ್ತೀರ, ಅಲ್ಲಿ ಒಂದು ಯಾವುದಾದ್ರೂ ಒಂದು ಸ್ಯಾರಿ ತೊಗೊಂಡಿರ್ತೀರ. ಚಿಕ್ಕಪೇಟೆಯಲ್ಲಿ ತುಂಬ ಶಾಪ್ಗಳಿರ್ತವೆ. ಹಾಗೆ ಮುಂದೆ ಹೋಗ್ತಾ ಅಲ್ಲಿ ನಿಮ್ಗೆ ನೋಡಿದ ತಕ್ಷಣ ಇದು ಸ್ಯಾರಿ ತುಂಬ ಚೆನ್ನಾಗಿದೆ ಅನ್ಸೋಕ್ಕೆ ಸ್ಟಾರ್ಟ್ ಆಗಿ ಹೋಗ್ಬಿಡುತ್ತೆ. ಹಾಗಾಗಿ ನಾವು ಕೂಡ ಮಾಡಿದ್ದು ಅದೇ ಥರನೇ. ಬಟ್ ನಮಗೆ ಇಷ್ಟ ಆಗಿದ್ರೆ ತೊಗೊತಿದ್ವಿ, ಬಟ್ ಅಲ್ಲಿ ಅಷ್ಟೊಂದು ಕ್ವಾಲಿಟಿ ಅಷ್ಟು ಇಷ್ಟ ಆಗಲಿಲ್ಲ. ಹಾಗಾಗಿ ಸರಿ ಬೇರೆ ಕಡೆ ನೋಡ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟೇ ಬಂದ್ವಿ. ಸೊ ಇದು ಇರುವಂಥ ಜಾಗ ಬಂದು ಅದು ಕಂಚಿಕೋ ವಿನಾಯಕ ಸಿಲ್ಕ್ಸ್ ಅಂತ. ಸೊ ಇಲ್ಲಿ ನಾನು ಅಡ್ರೆಸ್ನ ಮೆನ್ಷನ್ ಮಾಡಿರ್ತೀನಿ. ನೀವು ಡೈರೆಕ್ಟಾಗಿ ಹೋಗಬೇಕು ಅಂತಂದರೆ ಚಿಕ್ಕಪೇಟೆಯಲ್ಲಿ ಹೋದರೆ ವಿಸಿಟ್ ಮಾಡಿ. ನೀವು ತೊಗೊಳ್ಳೇಬೇಕು ಅಂತ ನಾನು ಹೇಳ್ತಾ ಇಲ್ಲ. ಸ್ಯಾರಿ ಕ್ವಾಲಿಟಿ ಚೆನ್ನಾಗಿದೆ, ನೀವು ಬಲ್ಕಾಗಿ ತೊಗೊಂಡ್ರೆ ನಿಮಗೆ ಒಂದು ಬೆಸ್ಟ್ ಪ್ರೈಸ್ಗೆ ಅವ್ರು ಮಾಡಿಕೊಡ್ತಾರೆ. 400 ರೂಪೀಸಿಂದ ಅಪ್ ಟು 1 ಲ್ಯಾಕ್ವರೆಗೂ ಇಲ್ಲಿ ನಿಮಗೆ ಸ್ಯಾರೀಸ್ ಸಿಗುತ್ತೆ. ಸೊ ನಾನು 9 ತೋರಿಸ್ತಾ ಇದ್ದೀನಿ. ಗ್ರೀನ್ ವಿತ್ ವೈಟ್ ಕಾಂಬಿನೇಷನಲ್ಲಿ ಈ ಒಂದು ಮೈಸೂರು ಸಿಲ್ಕ್ ಸ್ಯಾರೀಸ್ ಸಖತ್ತಾಗಿದೆ. ಆಮೇಲೆ ತುಂಬ ಚೆನ್ನಾಗಿ ಉಟ್ಟರೆ ಅಂತೂ ನಿಮಗೆ ಸಖತ್ತಾಗಿ ಕೂರುತ್ತೆ. ವಿತೌಟ್ ಅದಕ್ಕೆ ಐರನಿಂಗ್ ಬೇಡ, ಏನೂ ಬೇಡ. ಹಾಗೆಯೇ ನೆಕ್ಸ್ಟ್ ಪ್ರತಿಯೊಂದು ಸ್ಯಾರೀಸು ನೋಡಿದೆ ನಾನು. ಅದರಲ್ಲಿ ನನಗೆ ಯಾವ್ಯಾವುದೆಲ್ಲ ಸ್ಯಾರೀಸ್ ಬೇಕಾಗುತ್ತೆ ಅನ್ನೋದನ್ನೆಲ್ಲ ತಗೊಂಡು ನೋಡಿ. ನೀವು ಕೂಡ ನಿಮಗೆ ಯಾವ ಥರ ಸ್ಯಾರೀಸ್ ಇಷ್ಟ ಆಗಿದೆ, ನಿಮಗೆ ಇಷ್ಟ ಆದರೆ ನನಗೆ ಕಮೆಂಟ್ ಮಾಡಿ. ಹಾಗೆ ನಾನು ಎಲ್ಲ ಈ ಒಂದು ವಿಡಿಯೋ ಎಲ್ಲ ಕಂಪ್ಲೀಟ್ ಆದಮೇಲೆ, ಚಿಕ್ಕಪೇಟೆದು ವಿಡಿಯೋ ಎಲ್ಲ ಮುಗಿದಾದ್ಮೇಲೆ ನಾನು ಯಾವುದೆಲ್ಲ ಸ್ಯಾರೀಸ್ನ ತೊಗೊಂಡಿದ್ದೀನಿ, ಯಾವ ಥರ ಇದೆ ಅನ್ನೋದನ್ನ ಕೂಡ ನಿಮಗೆ ನೆಕ್ಸ್ಟ್ ಆದರೆ ಈ ಒಂದು ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಇಲ್ಲಾಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ.
your body, it's so real. Vuélvete loco, don't stop now. Sigue el ritmo, I'll show you how. Fuego en el aire, burning high, feel the heat bajo el sky. Baila, baila, sin parar. Shake your body, shine like stars. Baila, baila, en el mar. Keep it going, no queda igual. Luna llena, shining down. Pies descalzos on the ground. Latido fuerte, boom, boom, boom. Take me higher, feel the zoom. Ooh, yeah. Break it down, feel the sway. Cerca de mí, don't run away. Tempo beats, let's ignite. Dance with me through the night. Baila, 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 sin parar, sin parar. Shake your body, shine like stars. Baila, baila, en el mar. Keep it going, no queda igual. Break it down, feel the sway. Cerca de mí, don't run away. Tempo beats, let's ignite. Dance with me through the night. Baila, baila, sin parar. Shake your body, shine like stars. Baila, 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 en el mar. Keep ಹಾಗೆ ಸೀರೆ ಶಾಪಿಂಗ್ ಮಾಡೋಕ್ಕಂತ ನೀವು ಏನಾದರೂ ಹೋದರೆ ಮರೀದಿರ ಒಂದು ಅಂಬ್ರೆಲಾನ ತಗೊಳ್ಳಿ, ಒಂದು ವಾಟರ್ ಬಾಟಲ್ನ ಕ್ಯಾರಿ ಮಾಡಿ, ಹ್ಯಾಟ್ ಹಾಕ್ಕೊಳ್ಳಿ, ಹಾಗೆ ಸನ್ಗ್ಲಾಸ್ ಹಾಕ್ಕೊಂಡು ನೀವು ಹೋಗಿ. ಯಾಕಂತಂದರೆ ಬಿಸಿಲಿರುತ್ತೆ ಅಥವಾ ಮಳೆ ಬರುತ್ತೆ, ಹಾಗೆ ನಿಮ್ಮ ಸ್ಕಿನ್ನನ್ನು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲ ಫುಲ್ ಟ್ಯಾನ್ ಆಗಿ ಹೋಗ್ಬಿಡ್ತೀರ. ಯಾಕಂದರೆ ಸುತ್ತಿ ನೀವು ಚಿಕ್ಕಪೇಟೆ ಸುತ್ತೋದಕ್ಕೆ ಒಂದಿನ ಅಂತೂ ಸಾಕಾಗೋದಿಲ್ಲ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಇದು ಎಲ್ಲೇ ಹೋದ್ರೂ ಈ ಒಂದು ಟಿಪ್ನ ಫಾಲೋ ಮಾಡೋದನ್ನ ಮರಿಬೇಡಿ. ಹಾಗೆಯೇ ಫೈನಲಿ ನನಗೆ ಅಂತೂ ಸ್ಯಾರಿ ಅಂತ ತುಂಬಾ ಇಷ್ಟ ಆದವು. ಹಾಗಾಗಿ ನಾನೊಂದು 10 ಜೊತೆ ಸ್ಯಾರಿನ ತೊಗೊಂಡು ಫೈನಲ್ ಆಗಿ ಚಿಕ್ಕಪೇಟೆಗೆ ಗುಡ್ ಬೈ ಹೇಳ್ಕೊಂಡು ಮನೆ ಕಡೆಗೆ ಹೊರಟೆ. ಸೊ ಏನು ಅನ್ನಿಸ್ತು ನಿಮಗೆಲ್ಲವೂ? ಎಷ್ಟು ಸ್ಯಾರೀಸ್ನ ನೋಡಿದ್ದೀರಾ? ನಿಮಗೆ ಯಾವ ಸ್ಯಾರಿ ಇಷ್ಟ ಆಯಿತು ಅನ್ನೋದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ. ಹಾಗೆ ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಬರ್ತೀನಿ ಅಂತ ಹೇಳ್ತಾ ಎಲ್ರಿಗೂ ಲವ್ ಯು ಆಲ್. ಹಾಗೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಅಂತ ಬೇಜಾರು ಮಾಡ್ಕೊಬೇಡಿ. ಪ್ಲೀಸ್ ನನ್ನ ಈ ಒಂದು ಮಹಾಲಕ್ಷ್ಮಿ ಸಿಮ್ ಚಾನಲ್ನ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.